ಹಾಯ್ ಗೈಸ್, ನಾವು ಇವಾಗ ಮೊಬೈಲ್ ತೊಗೊಳಕ್ ಬಂದ್ವಿ. ಯಾವ ಮೊಬೈಲ್ ತಗೋತೀವಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಅಂತ ನಾವ್ ಇವತ್ತು ಐಫೋನ್ ತೊಗೊಳಕ್ ಬಂದಿದ್ದು ಯಾವ್ದಪ್ಪ ಅಂತಂದ್ರೆ ಐಫೋನ್ 17 ಪ್ರೋ. ಸೊ ಇವಾಗ ಲೇಟೆಸ್ಟ್ ಐಫೋನ್ ಮೊಬೈಲ್ ಯಾವ್ದಪ್ಪ ಅಂತಂದ್ರೆ 17 ಪ್ರೋ ಅಥವಾ 17 ಪ್ರೋ ಮ್ಯಾಕ್ಸ್. ಸೊ ಅವೆರಡಕ್ಕೂ ಅಷ್ಟೇನ್ ಡಿಫ್ರೆನ್ಶಿಯೇಟ್ ಫೀಲ್ ಆಗಲ್ಲ ನಮ್ಗೆ. ಪ್ರೈಸು ಅಷ್ಟೂ ಜಾಸ್ತಿ ಇಲ್ಲ. ಸಿನ್ಸ್ ಪ್ರೋ ಮ್ಯಾಕ್ಸ್ ಜಾಸ್ತಿ ದೊಡ್ಡದೈತಿ, ಕೈಯೊಳಗೆ ಹ್ಯಾಂಡಿ ಇಲ್ಲ ಅನ್ನೋ ಒಂದು ರೀಸನ್ ಸಲುವಾಗಿ ಪ್ರೋ ಸುಟೇಬಲ್ ಅನಿಸ್ತು ನಮ್ಗೆ. ಸೊ ಅದಕ್ಕೆ ಐಫೋನ್ 17 ಪ್ರೋ ತಗೊಂಡ್ವಿ. ಬಜೆಟ್ ಲೈಕ್ ಲಿಟ್ರಲಿ ರೊಕ್ಕ ಜಾಸ್ತಿ ಐತಿ ಮೊಬೈಲ್ಗೆ, ಮೋರ್ ದೆನ್ 1 ಲ್ಯಾಕ್ನ ಐತಿ. ಹೌದು, ಡೆಡ್ ಇನ್ವೆಸ್ಟ್ಮೆಂಟ್, ಐ ಅಗ್ರಿ. ಬಟ್ ಆ ಎಕ್ಸ್ಪೀರಿಯನ್ಸ್ ಏನಿರ್ತೈತಲ್ಲ, ಐಫೋನ್ದವ್ರು ಕೂಡ ಎಕ್ಸ್ಪೀರಿಯನ್ಸ್ ಅದನ್ನ ಯಾವ ಮೊಬೈಲ್ದವರು ಮ್ಯಾಚ್ ಮಾಡೋಕ್ಕಾಗಿಲ್ಲ. ಆ ಎಕ್ಸ್ಪೀರಿಯನ್ಸಿಗೆ ನಾವು ಮೊಬೈಲ್ ತೊಗೋಬೇಕು. ಬಟ್ ಆಬ್ವಿಯಸ್ಲಿ ಐಫೋನ್ ಅಂದ್ರೆ ಸೆಕ್ಯೂರಿಟಿ ನಿಮ್ಗೆ ಗೊತ್ತಿದ್ದಂಗೆ ಬೆಸ್ಟ್ ಸೆಕ್ಯೂರಿಟಿ ಇರ್ತೈತಿ. ಸೊ ಅದ್ರ ಸಂಬಂಧ ನಾವು ಕಣ್ಣು ಮುಚ್ಚಿ ಐಫೋನ್ ತೊಗೊಂಡ್ವಿ. ಮೊಬೈಲ್ ಕೈಯಾಗ ಹಿಡಿದಾಗ ಆ ಪ್ರೀಮಿಯಂ ಫೀಲ್ ಏನೈತಲ್ಲ, ಅದು ಎಕ್ಸ್ಪೀರಿಯನ್ಸ ಬೇರೆ. ನೀವು ಕೈಯಾಗ ಹಿಡಿದಾಗ ಲಿಟ್ರಲಿ ಫೀಲ್ ಆಗುತ್ತೆ. ಅದೊಂದು ನನಗೆ ಮಸ್ತ್ ಅನ್ನಿಸ್ತು. ಮತ್ತು ಫುಲ್ ಹ್ಯಾಂಡಿ ಐತಿ ಇದು ಪ್ರೋ ವರ್ಷನ್ ಮಾತ್ರ. ಆ್ಯಂಡ್ ಇವು ಐಫೋನಿಗೆ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಒಟ್ಟು ರಿಗ್ರೆಟ್ ಫೀಲ್ ಆಗಂಗಿಲ್ಲ ನಮಗೆ. ಬಿಕಾಸ್ ಅವ್ರು ಕೊಡೋ ಸರ್ವಿಸ್, ಎಕ್ಸ್ಪೀರಿಯನ್ಸ್, ಫೀಲ್ ಇವೆಲ್ಲ ನೆಕ್ಸ್ಟ್ ಲೆವೆಲ್ ಇರ್ತಾವೆ. ಸೊ ಐಫೋನ್ ತೊಗೊಂಡು ಇವಾಗ ಸೀದಾ ಮನೆಗೆ ಹೋಗ್ಬೇಕು. ನಾವು ಇನ್ ಬಿಟ್ವೀನ್ ಹಂಗೆ ಊಟನೂ ಮುಗಿಸ್ಕೋಬೇಕು. ಇವಾಗ ಮೊಬೈಲ್ ತಗೊಳ್ಳೋದು ಆತು, ಹಂಗ ನಮ್ದು ಊಟನೂ ಆತು. ಊಟ ಲೇಟ್ ಆಯ್ತು, ಮೊಬೈಲ್ ತಗೊಳ್ಳೋ ಸಂಬಂಧ ಊಟನೂ ಲೇಟ್ ಆಯ್ತು. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋದ್ಗಳೇನ ನಿಮ್ಗೆ ಮೊಬೈಲ್ನು ತೋರಿಸ್ತೀವಿ ಕರೆಕ್ಟ್ ಆಗಿ, ಮತ್ತ ಏನ್ ಪ್ರಾಬ್ಲಮ್ ಆಯ್ತು, ಏನ್ ಇಶ್ಯೂ ಆಯ್ತು ಅಂತೇಳಿನು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀವಿ. ಐಫೋನ್ ತಗೊಂಡು ಮನೆಗೆ ಬಂದ್ವಿ. ಸೊ ಇದು 17 ಪ್ರೋ ತಗೊಂಡ್ವಿ. ಮೊದಲ 17 ಇತ್ತು ಮೊಬೈಲ್ ನಮ್ದು. ನಿನ್ನೆ ಏನಾಯ್ತಪ್ಪ ಅಂತಂದ್ರ ಒಂದ್ ಇನ್ಸಿಡೆಂಟ್ ಆತು. ಏನ್ ಇನ್ಸಿಡೆಂಟ್ ಅಪ್ಪ ಅಂತಂದ್ರ, ಇವ ಒಂದ್ ಸೈಡಿಗೆ ನಿಂತಿದ್ದ. ಎಲ್ಲಿ ಅಂದ್ರ NR ಕಾಲೋನಿ, ಬಸವನಗುಡಿ ನಿಯರ್ ಆಜು ಬಾಜು ಸೈಡಿಗೆ ನಿಂತಾಗ ಒಂದು ಒಮಿನಿ ಕಾರ್ ಏನಾಯ್ತಪ್ಪ ಅಂತಂದ್ರ ಬಂದ್ ಇವ ಸೈಡಿಗೆ ನಿಂತೋಂಗ್ ಬಂದ್ ಗುದ್ದೈತಿ. ಸೊ ಅವಾಗ ಏನಾಗೈತೆ ಅಂದ್ರ ಅವ್ನ ಲೆಫ್ಟ್ ಹ್ಯಾಂಡಿಗೆ ಸ್ವಲ್ಪ ಕಟ್ಟಾಗೈತಿ, ಸ್ಟಿಚ್ ಬಿದ್ದಾವು. ಮತ್ ಇನ್ನೊಂದು ಮೊಬೈಲ್ ಅಂತೂ ಕಂಪ್ಲೀಟ್ಲಿ ಇದಾಗ್ಬಿಟ್ಟೈತಿ. ಮೊಬೈಲ್ ನಮ್ದು ಹೆಂಗಾಗೈತಿ ಅಂತ ತೋರಿಸ್ತೀನಿ ತಡ್ರಿ ನಿಮ್ಗೆ. ಇಲ್ಲಿ ನೋಡ್ರಿ, ಈ ತರ ಆಗೈತಿ, ಏನೂ ಉಳ್ದೇ ಇಲ್ಲ. ಫುಲ್ ಕಂಪ್ಲೀಟ್ ಪ್ರತಿಯೊಂದು ಪಾರ್ಟ್ಸು ಡ್ಯಾಮೇಜ್ ಆಗೈತಿ. ಮತ್ತ ಹುಗಿನ ಬಂದ್ಬಿಟ್ಟೈತಿ ಮೊಬೈಲ್ದಾಗಿಂತ್ರ. ಅದು ರಿಪೇರ್ ಅಂತೂ ಆಗೋದೇ ಇಲ್ಲ. ರೀಸೆಂಟ್ ಆಗಿ ಜಸ್ಟ್ ಒಂದ್ 7-8 ಮಂತ್ಸ್ ಆಗೈತೆ ಅನಿಸ್ತೈತಿ ಮೊಬೈಲ್ ತಗೊಂಡು. 84,000 ಅದಕ್ಕೆ ಮೊಬೈಲಿಗೆ. ಲಿಟ್ರಲಿ 1 ಇಯರ್ ಯೂಸ್ ಮಾಡ್ಲಾರ್ದನ ಆ ತರ ಆಗ್ಬಿಡ್ತ. ದೊಡ್ಡ ಲಾಸ್ ಅದ. ಮತ್ತ ಅವ್ರ ಏನ್ ಆಗಿತ್ತಲ್ಲ, ಅವ್ರಿಗೆ ಏನ್ರ ಕೇಳ್ಬೇಕಪ್ಪ ಅಂದ್ರ ಅವ್ರ ವಯಸ್ಸಾಗಿತ್ತು, ಅವ್ರಿಗೆ ಫುಲ್ ಅಜ್ಜಾರ್ ಇದ್ರಂತ. ಬಟ್ ಏನ್ ಹೇಳ್ಬೇಕಂತ ನಮಗ್ ಗೊತ್ತಾಗ್ಲಿಲ್ಲ. ಅದಕ್ಕೆ ಅವಂಗ ಅಜ್ಜಾರಿಗೆ ಹಂಗ ಕೈ ಬಿಟ್ಬಿಟ್ಟೈತಿ. ಬೆಂಗಳೂರು ಏನಾಗೈತಪ್ಪ ಅಂತಂದ್ರ ಸೈಡಿಗೆ ನಿಂತ್ರು ಸೇಫ್ ಇರಂಗಿಲ್ಲ. ಯಾವಾಗ ಯಾರು ಬಂದ್ ಹೆಂಗ್ ಗುತ್ತಾರ ಗೊತ್ತಾಗಂಗಿಲ್ಲ. ಅಷ್ಟು ಹುಷಾರಿರ್ಬೇಕು, ಇಲ್ಲ ಅಂದ್ರ ಈ ತರ ಇನ್ಸಿಡೆಂಟ್ ಆಗತ್ತ. ಇನ್ನೊಂದ್ ಗುಡ್ ಏನಂದ್ರ ಇವಂಗ ಏನೂ ಆಗೇ ಇಲ್ಲ. ಒಂದ್ ಲೆಫ್ಟ್ ಹ್ಯಾಂಡಿಗೆ ಸ್ವಲ್ಪ ಸ್ಟಿಚ್ ಬಿದ್ದೈತಿ, ಕಟ್ ಆಗೈತಿ. ಆದ್ರ ಎಲ್ಲಿಯೂ ಅವಂಗೇನು ಸ್ವಲ್ಪ ಮತ್ತೇನು ಫೇಸಿಗಾಗ್ಲಿ ಬೇರೆ ಕಡೆ ಎಲ್ಲಿಯೂ ಏನು ಗಾಯ ಆಗಿಲ್ಲ. ಅದೊಂದು ಖುಷಿ ವಿಚಾರ. ಮೊಬೈಲ್ ಹೋಯ್ತು, ಏನು ಮಾಡಕ್ ಬರಂಗಿಲ್ಲ. ಅದಕ್ಕ 17 ತಗೊಂಡಿದ್ನಲ್ಲ ಅವ, ಅದನ್ನ ತಗೋ, ಇಲ್ಲ ಬೇರೆ ಯಾವ್ದಾರು ತಗೊಂಡ್ರಿ 17 ತಗೊಂಡಿನಿ, ಸೇಮ್ ತಗೋಬೇಡ, ಅದ್ರಕಿನ್ನ ತಗೊಂಡ್ರೆ ಮ್ಯಾಲ್ ತಗೋಬೇಕಿಲ್ಲ, ಐಫೋನ್ ತಗೋಬಾರ್ದು ಅಂತ ಅನ್ಕೊಂಡು 17 ಪ್ರೋ ತಗೊಂಡ್ವಿ. ಇಲ್ಲ ಐತ್ ನೋಡ್ರಿ 17 ಪ್ರೋ. ನಿನ್ನೆನ ಡಿಸೈಡ್ ಮಾಡಿದ್ವಿ ತಗೋಬೇಕಂತ ಹೇಳಿ, ಇವತ್ತು ಹೋಗಿ ತಗೊಂಡ್ ಬಿಟ್ವಿ. ಸೊ ಅವ್ನ್ ಕೇಳೋಂತಟ್ರಿ ಏನ್ ಅನಸ್ತೇ, ನಿಂಗೇನ್ ಅನ್ಸುತ್ತೆ ಇನ್ಸಿಡೆಂಟ್ ಆಗಿದ್ ಇನ್ಸಿಡೆಂಟ್ ಬಗ್ಗೆ? ಏನಿಲ್ಲ, ಜಸ್ಟ್ ಬ್ಯಾಡ್ ಟೈಮ್. ಅದ್ ಹೆಂಗಂದ್ರ ಬೆಂಗಳೂರೊಳಗ ನಾವು ಕರೆಕ್ಟ್ ಇದ್ರು ನಮ್ ಸುತ್ತಮುತ್ತ ಇರೋರೆಲ್ಲ ಕರೆಕ್ಟ್ ಇರ್ತಾರ ಅಂತ ಹೇಳಕ್ ಆಗಂಗಿಲ್ಲ. ನಾ ಒಂದ್ ಸೈಡಿಗೆ ಇದ್ದೆ, ಆಕ್ಚುಲಿ ಆಲ್ಮೋಸ್ಟ್ ಫುಟ್ಪಾತ್ ಒಳಗಿದ್ದೆ ನಾನು. ಬಟ್ ಒಮ್ಮಿನ ಹೆಂಗ್ ಬಂದ್ ಗುದ್ದಿದೋ ಏನೋ, ಅವ ಏನ್ ಇಂಟೆನ್ಷನ್ ಇಟ್ಕೊಂಡಿದ್ನೋ ಅಥವಾ ಏನೋ ಅವಂಗ ಸ್ಟೇರಿಂಗ್ ಕಂಟ್ರೋಲ್ ಸಿಗ್ಲಿಲ್ಲೋ ಗೊತ್ತಿಲ್ಲ. ಬಂದ್ ಟಚ್ ಮಾಡಿದ್ ಕೂಡ ಅವ್ನ ವಿಂಡೋ ಗ್ಲಾಸ್ ಸೀದಾ ನನ್ ಕೈ ಕಟ್ ಆಗಿರೋದ್ರಿಂದ ಡೀಪ್ ಕಟ್ ಆಯ್ತು ಸ್ವಲ್ಪ. ಅದಕ್ಕೆ ಸ್ಟಿಚ್ ಅದ್ ಬಿಟ್ರೆ ಏನ್ ಅಂತ ದೊಡ್ಡ ಡ್ಯಾಮೇಜ್ ಇಲ್ಲ. ಬಟ್ ಫೋನ್ ಒಂದು ಮೇಜರ್ ಡ್ಯಾಮೇಜ್. ಏನು ಮಾಡಕ್ಕಾಗಲ್ಲ, ಅದೇ ಬ್ಯಾಡ್ ಟೈಮ್. ನಾವು ಕರೆಕ್ಟ್ ಇದ್ರು ಸುತ್ತಮುತ್ತ ಇರೋರು ಕರೆಕ್ಟ್ ಇರಲ್ಲ. ಅದಕ್ಕೆ ಹುಷಾರಾಗಿರ್ರಿ. ಬೆಂಗಳೂರಿನಾಗ ಎಷ್ಟಿದ್ದು ಏನಾದ್ರೂ ಹೆಂಗಿದ್ರು ಸ್ವಲ್ಪ ಪೇಷನ್ಸ್ ಇಂದ ಇರ್ರಿ, ಸ್ವಲ್ಪ ಆದಷ್ಟು ಕೇರ್ಫುಲ್ ಆಗಿರ್ರಿ. ಯಾಕಂದ್ರೆ ನಿಮಗೂ ಎಫೆಕ್ಟ್ ಆಗೋದಲ್ಲ, ನಿಮ್ಮಿಂದ ಇನ್ನೊಬ್ರಿಗೂ ಎಫೆಕ್ಟ್ ಆಗ್ಬಾರ್ದು ಅಂತ ಅಷ್ಟೇ. ಮೊಬೈಲ್ ಏನ್ ಅನ್ಸುತ್ತೆ, ಹೊಸ ಮೊಬೈಲ್ 17 ಪ್ರೋ? ಹೊಸ ಮೊಬೈಲ್ ಏನ್ ಅನ್ಸಲ್ಲ. ಬಟ್ ಅದು 17 ತಗೊಂಡ ಜಸ್ಟ್ ಒಂದ್ 8 ಮಂತ್ಸ್ ಆಗಿತ್ತು ಅನ್ಸುತ್ತೆ ಅಷ್ಟೇ. 8 ಮಂತ್ಸ್ ಮ್ಯಾಕ್ಸ್, 8 ಮಂತ್ಸ್ ಆಗಿತ್ತು. ಅದೋ ಟ್ರಾಮಾ ತಲೆ ಒಳಗ. ಇನ್ನೂ 1 ಇಯರ್ ಆಗಿಲ್ಲ, ಅಟ್ ಲೀಸ್ಟ್ ಆಲ್ಮೋಸ್ಟ್ ಡೆಡ್ ಆಯ್ತದ ಫೋನ್. ಎದಕ್ಕೂ ಯೂಸ್ ಇಲ್ಲ. ಈಗ ಏನೋ ಗೊತ್ತಿಲ್ಲ, ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ಇದನ್ನ ತಗೊಂಡಿದ್ ಖುಷಿ ಇಲ್ಲ. ಬಟ್ ಇದನ್ನ ತಗೊಂಡಿದ್ ಖುಷಿಗಿಂತ ಹೆಚ್ಚು ಅದು ಹಾಳಾತಲ್ಲ ಅನ್ನೋದು
ಒಂದ್ ಇದು ಬಾಳ ಐತಿ. ಏನ್ ಮಾಡಕ್ಕಾಗಲ್ಲ. ಬೇಜಾರ್. ಏನ್ ಮಾಡಕ್ಕಾಗಲ್ಲ. ಇಟ್ಸ್ ಓಕೆ, ಏನು ಮಾಡಕ್ ಬರಂಗಿಲ್ಲ. ಮೊಬೈಲ್ ಹೊಸಾದಂತ ತಗೊಂಡಾನ, ಜಾಸ್ತಿ ಇನ್ವೆಸ್ಟ್ ಮಾಡೈತಿ ಮೊಬೈಲಿಗೆ, ರಿಗ್ರೆಟ್ ಏನಿಲ್ಲ, ಅವ್ನಿಗೆ ಇಷ್ಟ ಆಗೈತಿ. ಆರಾಮ್ಸೆ ಯೂಸ್ ಮಾಡ್ಲಿ, ಅವಂಗಂತೂ ಏನೂ ಆಗಿಲ್ಲ. ಅದೊಂದು ಚಲೋದು. ಸೊ ಒಟ್ ಇದರಿಂತ್ರ ಲೈಕ್ ಮೇಜರ್ ಥಿಂಗ್ ಏನ್ ಔಟ್ಕಮ್ ಅಂತಂದ್ರ ಬೆಂಗಳೂರೊಳಗ ಸ್ವಲ್ಪ ಲೈಫ್ ಅಂತೂ ಬಾಳ ಜಾಗದಾಗ ರಿಸ್ಕ್ ಇರ್ತೈತಿ. ಯಾಕಂದ್ರ ಒಬ್ರಿಗೆ ಪೇಶನ್ಸ್ ಅನ್ನೋದೇ ಇರಂಗಿಲ್ಲ ಇಲ್ಲಿ. ಹಂಗ ಬಾವ್ 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 ಅಂತ ಹೋಗ್ತಿರ್ತಾರ. ಸ್ಲೋ ಮಾಡಿದ್ರ ಯಾರ ಸ್ಲೋ ಮಾಡಿದ್ನಂದ್ರ ಈ ತರ ಇನ್ಸಿಡೆಂಟ್ಸ್ ಆಗಂಗಿಲ್ಲ ಪೇಶನ್ಸ್ ತೋರಿಸಿ. ಬಟ್ ಯಾರು ಪೇಶನ್ಸ್ ತೋರ್ಸಂಗಿಲ್ಲ, ಎಲ್ಲಾರ್ಗೂ ಅವಸರ ಮಾಡಿ ಹೋಗೋದಿರ್ತೈತಿ. ಎಷ್ಟ ಅವಸರ ಮಾಡೋದ್ರ ಬಾಳ ಒಂದ್ 5 ನಿಮಿಷ ಜಲ್ದಿ ಹೋಗ್ತಿವಿ, ಅದಕ್ಕಿಂತ ಹೆಚ್ಚಿನ ಏನಾಗ್ತೈತಿ ಏನೂ ಆಗುದೇ ಇಲ್ಲ. 5 ನಿಮಿಷ ಜಲ್ದಿ ಹೋಗಿ ಏನ್ ದೊಡ್ಡ ಕೆಲಸ ಮಾಡ್ತೀವಿ ನಾವ್, ಏನು ಮಾಡಂಗಿಲ್ಲ. ಬಟ್ ಸ್ಟಿಲ್ ಬಡ 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 ಆಕ್ಸಿಲೇಟರ್ ಹಿಡಿದು ಬಾವ್ ಅಂತ ಹೋಗುದು, ಎಲ್ಲರೂ ಗುದ್ದುದು, ಇಂತ ಇನ್ಸಿಡೆಂಟ್ ಆಗ್ತಾವು. ನಾವ್ ಮಾಡಿರ್ತೀವಲ್ಲ, ನಾವ್ ಒಬ್ರ ಬಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಪಾಪ ಯಾರೋ ಒಬ್ಬ ಸುದ್ದಿದ್ದ ಅವ್ನ್ ಹೋಗಿ ನಾವ್ ಗುದ್ದಿರ್ತೀವಲ್ಲ, ಅವನು ಅನ್ಭವಿಸ್ಬೇಕು, ನಾವು ಅನ್ಭವಿಸ್ಬೇಕು, ನಮ್ದು ತಪ್ಪಿರ್ತೈತಿ. ಬಟ್ ಅವ ಸುಮ್ ಇದ್ದವ, ಅವ ಏನು ಮಾಡ್ಲಾರ್ದನ ಅನ್ಭವಿಸ್ಬೇಕಲ್ಲ. ಇಲ್ಲಿದೆ ಎಕ್ಸಾಂಪಲ್. ಸುಮ್ ನಿಂತವಂಗು ಬಂದ್ ಗುತ್ತಾರಂದ್ರ ಲಾಸಸ್ ಯಾರು ಫಿಲ್ ಮಾಡ್ತಾರ ಅದನ್ನ? ಅವ್ನ ಅಜ್ಜಾರ್ನ ಹಿಡಿದ ಜಗಳ ಮಾಡ್ಬೋದಿತ್ತು ನಾವು. ಬಟ್ ವಯಸ್ಸಾಗೈತಿ, ರೊಕ್ಕದ ಸಂಬಂಧನ ಅವ್ರಿಗೆ ಹಿಡ್ಕೊಂಡು ತೊಂದ್ರೆ ಮಾಡ್ಬೇಕು ನಾವು. ಅದು ಮಾಡ್ಬೇಕಂತ ಸರಿ ಅನಿಸ್ಲಿಲ್ಲ, ಅದಕ್ ಬಿಟ್ವಿ. ಬಟ್ ಇವಾಗ ನಮಗ್ ಲಾಸ್ ಅದ. ಬಟ್ ಇಟ್ಸ್ ಓಕೆ, ಎವ್ರಿಥಿಂಗ್ ಹ್ಯಾಪನ್ ಫಾರ್ ಅ ರೀಸನ್ ಅಂತಾರಲ್ಲ ಹಂಗ. ಸೊ ಇದ್ ಲಾಗಿನ್ ಮೇನ್ ಔಟ್ಕಮ್ ಏನಪ್ಪಾ ಅಂತಂದ್ರ ಪೇಶನ್ಸ್ ಮತ್ ಬೆಂಗಳೂರದ ಸ್ವಲ್ಪ ಹುಷಾರ್ ಇರೋದು ಚಲೋ. ಮತ್ತ ಮೊಬೈಲ್ ಹೊಸದ್ ತಗೊಂಡ ನೀವ, ಕಂಗ್ರ್ಯಾಚುಲೇಷನ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಮತ್ತ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಾನು. ಅಲ್ಲಿ ತನ ಮಿಸ್ ಮಾಡ್ಕೋತಾ ಇರ್ರಿ. ಯಾರ್ಯಾರ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್.